ರಾಜ್ಯದಲ್ಲಿ ಎರಡನೇ ಹಂತದ ಮತದಾನಕ್ಕೆ ಕೌಂಟೌನ್ ಶುರುವಾಗಿದೆ. ಉತ್ತರ ಕರ್ನಾಟಕ ಭಾಗದ 14 ಕ್ಷೇತ್ರಗಳಿಗೆ ವೋಟಿಂಗ್ ನಡೆಯುತ್ತೆ. ನಾಳೆ ಎರಡನೇ ಹಂತದ ಮತದಾನ ನಾಳೆ ನಡೆಯಲಿದೆ. ಇವತ್ತು ಮನೆ ಮನೆಗೆ ಪ್ರಚಾರಕ್ಕೆ ಮಾತ್ರ ಅವಕಾಶ. ಬಹಳ ಹೈ ವೋಲ್ಟೇಜ್ ಇರುವಂತಹ ಕ್ಷೇತ್ರಗಳೆಲ್ಲನೂ ಹಂಗೆ ಇರಬಹುದು. 227 ಅಭ್ಯರ್ಥಿಗಳ ಎದೆಯಲ್ಲಿ ಡವಡವ ಶುರುವಾಗಿದೆ. ಚಿಕ್ಕೋಡಿ, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಕಲಬುರಗಿ, ರಾಯಚೂರು, ಬೀದರ್, ಕೊಪ್ಪಳ, ಬಳ್ಳಾರಿ, ಹಾವೇರಿ, ಧಾರವಾಡ, ಉತ್ತರ ಕನ್ನಡ, ದಾವಣಗೆರೆ. ನೋಡಿ, ಈಗ ಮತದಾನ ಈ ಎಲ್ಲ ಕ್ಷೇತ್ರಗಳಲ್ಲಿ ನಡೆಯುತ್ತೆ. 14 ಕ್ಷೇತ್ರಗಳು. ಪಾರದರ್ಶಕ ಚುನಾವಣೆಗೆ ಮತಗಟ್ಟೆಗಳ ಮೇಲೆ ಖಾಕಿ ಕಣ್ಣಿಟ್ಟಿದೆ. ಭದ್ರತೆ ಹೆಚ್ಚು ಮಾಡಿದೆ. ಮಾಸ್ಟರಿಂಗ್ ಕಾರ್ಯ ಆಗಿರಬಹುದು, ಅದರ ಜೊತೆಗೆ ಸ್ಟ್ರಾಂಗ್ ರೂಮ್ಗಳಾಗಿರ್ಬೋದು, ಭದ್ರತೆಯನ್ನು ಹೆಚ್ಚು ಮಾಡೋದು, ನಿಷೇಧಾಜ್ಞೆ ಜಾರಿ ಮಾಡೋದು, EVM ಮಷಿನ್ಗಳನ್ನು ತೆಗೆದುಕೊಂಡು ಹೋಗೋದು, ಈ ಪ್ರಕ್ರಿಯೆಗಳೆಲ್ಲ ಆಲ್ರೆಡಿ ಶುರುವಾಗಿದೆ. ಈಗೆಲ್ಲ ಮತಗಟ್ಟೆಗಳಿಗೆ ಹೋಗಬೇಕಲ್ವಾ, ಮತಗಟ್ಟೆಗಳಿಗೆ EVM ಮಷಿನ್ಗಳನ್ನು ತೆಗೆದುಕೊಂಡು ಹೋಗಿ ಫಿಕ್ಸ್ ಮಾಡೋದು, ಸಿಬ್ಬಂದಿಗಳು ಹೋಗಿ ಎಲ್ಲ ಪ್ರಿಪ್ರೇಷನ್ ಮಾಡೋದು, ಕೊನೆ ಹಂತದ ಮಾಸ್ಟರಿಂಗ್ ಕಾರ್ಯಗಳನ್ನು ಮಾಡಿಕೊಳ್ಳೋದು, ಇದೆಲ್ಲವನ್ನು ಕೂಡ ಈಗ ಚುನಾವಣಾ ಅಧಿಕಾರಿಗಳು ಮಾಡಿಕೊಳ್ತಾ ಇದ್ದಾರೆ. 14 ಕ್ಷೇತ್ರ. ಈಗ ನಾವು ಮೊದಲೇ ಹಂತದ ನೋಡಿದ್ವಿ ಚುನಾವಣಾ ಪ್ರಕ್ರಿಯೆಗಳು ಹೇಗೆ ನಡೆದಿತ್ತು ಅಂತ. ಬಹಳ ಶಾಂತಿಯುತವಾಗಿ ಮತದಾನ ಆಗಿತ್ತು. ಒಂದು ಚಾಮರಾಜನಗರ, ಇಂಡಿಗನತ್ತ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಗಲಾಟೆಗಳಾಗಿಲ್ಲ. ಹಾಗಾಗಿ ಇಲ್ಲೂ ಕೂಡ ಅಷ್ಟೇ 14 ಕ್ಷೇತ್ರಗಳಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ಆಗದಂತೆ, ಎಡವಟ್ಟುಗಳು ನಡೆಯದಂತೆ ಚುನಾವಣೆ ನಡೆಸಬೇಕು ಪಾರದರ್ಶಕವಾಗಿ ಅನ್ನುವಂತಹ ಪ್ಲ್ಯಾನನ್ನು ಜಿಲ್ಲಾಡಳಿತಗಳು ಈಗೆಲ್ಲ ಪ್ಲ್ಯಾನನ್ನು ಮಾಡಿಕೊಂಡಿದ್ದಾರೆ. ಕೂಡ ತಪ್ಪದೆ ಕಡ್ಡಾಯವಾಗಿ ತಮ್ಮ ತಮ್ಮ ಹಕ್ಕನ್ನು ಚಲಾಯಿಸಬೇಕು, ಮತದಾನವನ್ನು ಮಾಡಬೇಕು. ಈಗಾಗಲೇ ಅದರ ಬಗ್ಗೆ ಅರಿವನ್ನು ಕೂಡ ಮೂಡಿಸಲಾಗಿದೆ. ಈಗ ನೋಡಿ, ಕೆಲವೊಂದಿಷ್ಟು ಗ್ರಾಮಗಳಲ್ಲಿ ಸಮಸ್ಯೆಗಳಿತ್ತು, ಅದನ್ನು ಕೂಡ ಅಧಿಕಾರಿಗಳು ಬಂದು ಸರಿಪಡಿಸಿದ್ದಾರೆ. EVM ಮಷೀನು ಕೈ ಕೊಡೋದು ಅಥವಾ ತಾಂತ್ರಿಕ ಕಾರಣ ಆಯಿತು ಅಥವಾ ಅಲ್ಲೇನೋ ವಿಳಂಬ ಆಯಿತು, ಇದೆಲ್ಲ ಏನು ಕಾರಣಗಳು ಬೇಡ. ನಾಳೆ ಬಹಳ ಶಾಂತಿಯುತವಾಗಿ ವ್ಯವಸ್ಥಿತವಾಗಿ ಮತದಾನ ಪ್ರಕ್ರಿಯೆ ನಡಿಬೇಕು. ಹಾಗಾಗಿ ಈಗ ಎಲ್ಲ ಹಂತದ ಸಿದ್ಧತೆಗಳು ಕೊನೆಯದಾಗಿ ಮಾಡಿಕೊಳ್ತಾ ಇದ್ದಾರೆ ಅಧಿಕಾರಿಗಳು. 227 ಅಭ್ಯರ್ಥಿಗಳು ಈ ಬಾರಿ ಕಣದಲ್ಲಿದ್ದಾರೆ. ಅಂದರೆ 14 ಕ್ಷೇತ್ರಗಳ ಓವರಾಲ್ ಕ್ಯಾಂಡಿಡೇಟ್ಸು. ಅವರ ಹಣೆ ಬರಹ ನಾಳೆ EVMನಲ್ಲಿ ಭದ್ರವಾಗಿರುತ್ತೆ. ಜೂನ್ 4ಕ್ಕೆ ಹಣೆ ಬರಹ ನಿರ್ಧಾರ ಆಗುತ್ತೆ, ಯಾರ್ಯಾರ ಹಣೆ ಬರಹ ಏನು ಅಂಥೇಳಿ. ಎಲ್ಲ ಕ್ಷೇತ್ರಗಳು ಈ ಬಾರಿ ಬಹಳ ಪ್ರತಿಷ್ಠೆಯ ಕ್ಷೇತ್ರಗಳಾಗಿದ್ದಾವೆ. ದಾವಣಗೆರೆಯಿಂದ ಹಿಡಿದು ಅಲ್ಲಿ ಬೀದರ್ವರೆಗೂ ಕೂಡ ಬಹಳ ಕಾವನ್ನು ಪಡೆದುಕೊಂಡಿದ್ದಾವೆ. ನಾಳೆ ಸಹಜವಾಗಿ ನೋಡಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಈಗ ಬಿಸಿಲಿನ ಬೇಗೆ ಜಾಸ್ತಿ ಇದೆ. ನಾವು ಗಮನಿಸಿದ್ವಿ, ಬೆಂಗಳೂರಿನಲ್ಲಿ ವೋಟಿಂಗ್ ಪ್ರಮಾಣ ನೋಡಿದ್ವಿ ನಾವು. ಸೆಂಟ್ರಲು, ಉತ್ತರ, ದಕ್ಷಿಣದಲ್ಲಿ ಬಹಳ ನೀರಸವಾದಂಥ ವೋಟಿಂಗ್ ಆಗಿತ್ತಲ್ಲಿ. ಹಾಗಾಗೋದು ಬೇಡ. ಯಾಕಂದರೆ ಸಹಜವಾಗಿ ರಜೆ ಇರುತ್ತೆ ನಾಳೆ. ಎಲ್ಲರೂ ವೋಟ್ ಮಾಡಬೇಕು, ನಿಮ್ಮ ಪವರ್ ತೋರಿಸ್ಬೇಕು. ಬಿಸಿಲು ಅಂಥೇಳಿ ಯಾರು ಮನೇಲಿ ಕೂರಬೇಡಿ. ಬಿಸಿಲ ಸಂಜೆ ಬಂದು ಮತ ಮಾಡಿ. 6 ಗಂಟೆವರೆಗೂ ಟೈಮ್ ಇರುತ್ತೆ ನಿಮಗೆ. ಅಧಿಕಾರಿಗಳು ಕೂಡ ಈಗಾಗಲೇ ಇದ್ರ ಬಗ್ಗೆ ಸಾಕಷ್ಟು ಜಾಗೃತಿನ ಮೂಡಿಸಿದ್ದಾರೆ.